ಪ್ರಸಭಮೇವ ತಾಂ ನಾರೋಪಯೇ ಬಲಾತ್ ಸೀತಾಂ ವೈದೇಹೀಂ ಶಯನೆ ಸ್ವಕೆ. ಈ ಶಾಪದ ಭಯದಿಂದ ಭೀತನಾಗಿ ನಾನು ಆ ಕಾರ್ಯವನ್ನು ಮಾಡ್ತಾ ಇಲ್ಲ, ಬಲಾತ್ಕಾರ ಮಾಡ್ತಾ ಇಲ್ಲ ಎಂಬುದಾಗಿ ರಾವಣ ಹೇಳಿದಾಗ ತುಂಬ ಅಂದರೆ ಇಂಥವ್ರು ಇರ್ತಾರೆ ಇವತ್ತಿನ ಕಾಲದಲ್ಲೂ ಕೂಡ, ಯಾವತ್ತಿನ ಕಾಲದಲ್ಲೂ ಇರ್ತಾರೆ, ಎಂದಿಗೂ ಇದೆ ಇಂಥದ್ದೊಂದು ಪ್ರವೃತ್ತಿ. ನಮ್ಮ ರಾಮಕಥೆ ಕವಿ ಈ ಸಮಯದಲ್ಲಿ 2 ಸಾಲಿನ ಒಂದು ಪದವನ್ನು ಈ ಸನ್ನಿವೇಶಕ್ಕೋಸ್ಕರ, ಇಂಥದ್ದೇ ಸನ್ನಿವೇಶಕ್ಕೋಸ್ಕರ ರಚಿಸಿದ್ದಿದೆ. ಇದು ಇರುವಂಥದ್ದೇ ಯಾವಾಗಲೂ, ಆದರೆ ಅದು ಸರಿಯಲ್ಲ ಅಂತ. ವೇದವತಿಯ ನಿವೇದನೆ ಇದು ಸ್ತ್ರೀ ಕುಲದ ಒಳವೇದನೆ, ಮನಸ್ಸನ್ನರಿಯದೆ ಮೈಯ ನಾಳುವುದಲ್ಲ ಪುರುಷನ ಸಾಧನೆ. ಅಂತರಂಗವನ್ನು ಗೆಲ್ಲಬೇಕು, ಬಹಿರಂಗವನ್ನಲ್ಲ. ಕೇವಲ ಶರೀರವನ್ನು ವಶ ಮಾಡಿಕೊಳ್ಳುವಂಥದ್ದಲ್ಲ, ಅಂತರಂಗವನ್ನು ವಶ ಮಾಡಿಕೊಳ್ಳೋದು ಇರ್ತಕ್ಕಂಥದ್ದು. ಹಾಗಾಗಿ ಈ ಸ್ತ್ರೀ ಕುಲದ ಒಳವೇದನೆ ಕುರಿತು 2 ಸಾಲಿನ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ನಾವು ಈಗ ಅವಲೋಕನ ಮಾಡಬೇಕು. ಅದು ರಾವಣನಂಥವರು, ರಾವಣನ ಮನಸ್ಥಿತಿ ಏನಿದೆ ಅಲ್ಲಿ ಎಲ್ಲ ಕಡೆ ಅನ್ವಯ ಆಗ್ತಕ್ಕಂಥದ್ದು. ನಮ್ಮ ಪುಟ್ಟ ಪೂಜಾ ಈ ಒಂದು ಪುಟ್ಟ ಪದವನ್ನು ದೊಡ್ಡ ಸಂದೇಶವುಳ್ಳ, ಬಹುದೊಡ್ಡ ಸಂದೇಶವುಳ್ಳ, ಶಾಶ್ವತ ಮೌಲ್ಯವುಳ್ಳ ಈ ಪದವನ್ನು ಹಾಡ್ತಾಳೆ. ಸಾರವನ್ನು ಸ್ವೀಕಾರ ಮಾಡೋಣ. ಹೌದು, ಅಂತರಂಗವನ್ನು ಗೆಲ್ಲಬೇಕು, ಕೇವಲ ಬಹಿರಂಗವನ್ನಲ್ಲ. ಪ್ರೀತಿ ಗೆಲ್ಲಬೇಕು ಹೊರತು ಭೀತಿ ಗೆಲ್ಲಬಾರದು. ಮತ್ತು ನಮ್ಮದಲ್ಲದ್ದು ನಮ್ಮದಲ್ಲ, ಅದು ಯಾವುದಾದ್ರೂ ಕೂಡ ಆ ಪರರ ಸ್ವತ್ತಿಗೆ ನಾವು ಕಣ್ಣು ಹಾಕಬಾರ್ದು, ಕೈ ಹಾಕಬಾರ್ದು ಎಂಬ ದೊಡ್ಡ ಸಂದೇಶ. ಅದರಲ್ಲಿ ಕೂಡ ನಾರಿಯನ್ನು ಹೇಗೆ ನೋಡಬೇಕು ಅಂತ, ಪ್ರಕೃತಿ ತಾನೇ ಆಕೆ ಅಂತ. ಪುರುಷನಿಗೆ ಪ್ರಕೃತಿ ಅಂತ ಒಂದಿದ್ದರೆ, ಒಂದು ಪತ್ನಿ ಅಂತ ಒಂದಿದ್ದರೆ, ಅದು ಒಂದು ಜಾಗ ಹೊರತುಪಡಿಸಿದರೆ ಮತ್ತೆಲ್ಲವೂ ಮಾತುಸ್ಥಾನವೇ ಹೊರತು ಬೇರೆ ಏನೂ ಅಲ್ಲ ಅಂತ. ಅಲ್ಲಿ ಪ್ರಕೃತಿಯ ಸಾನ್ನಿಧ್ಯ ಇದೆ. ಅಲ್ಲಿ ನಾವು ಅನ್ಯಾಯ ಮಾಡಿದರೆ, ಅಲ್ಲಿನ ಬಲಾತ್ಕಾರ ಮಾಡಿದರೆ ಅದಕ್ಕೆ ಭಯಂಕರವಾದ ದುಷ್ಫಲವಿದೆ ಎಂಬುದನ್ನು ನಾವು ಗಮನಿಸಬೇಕು. ಆದರೆ ಜಗತ್ತು ಅದನ್ನು ಗಮನಿಸಿಲ್ಲ. ಉದ್ದಕ್ಕೂ ಜಗತ್ತಿನಲ್ಲಿ ಇಂಥ ಅನ್ಯಾಯಗಳು ನಡೀತಾ ಬಂದಿವೆ. ಈ ಪ್ರಕೃತ ಈ ಪದ್ಯದ ಸಂದರ್ಭ ಯಾವುದಂದರೆ, ಇದೇ ರಾವಣ ವೇದವತಿ, ಸೀತೆಯ ಪೂರ್ವಜನ್ಮ ವೇದವತಿ, ಆಕೆಯಲ್ಲಿ ಅನುಚಿತ ವರ್ತನೆಯನ್ನು ಮಾಡಿದಾಗ ಆ ಸಂದರ್ಭಕ್ಕೆ ಸಂದಿರತಕ್ಕಂಥ ಒಂದು ಪದ ಇದು. ಮನಸ್ಸನ್ನರಿಯದೆ ಮೈಯ ನಾಳುವುದಲ್ಲ ಪುರುಷನ ಸಾಧನೆ, ಇದು ವೇದವತಿಯ ನಿವೇದನೆ ಅಂತ. ಹಾಗಾಗಿ
ಇಂಥದ್ದೊಂದು ಸಲಹೆಯನ್ನು ಕೊಡಲಾಯಿತು ರಾವಣನ ಸಭೆಯಲ್ಲಿ. ಅದಕ್ಕೆ ಅಂಥದ್ದೊಂದು ಉತ್ತರವೂ ಕೂಡ ಬಂತು. ನೋಡಿ, ಎಂಥ ರಾಜ ಮತ್ತು ಎಂಥ ಸಚಿವ, ಎಂಥ ಒಂದು ದುರವಸ್ಥೆ ನೋಡಿ. ಆದರೆ ಒಂದು ಒಳ್ಳೆಯದೇನಾಯಿತು ಅಂದರೆ, ಆ ಒಂದು ದುರ್ಘಟನೆಯ ಮೂಲಕ ಮುಂದೆ ಬರ್ತಕ್ಕಂಥ ಎಲ್ಲ ಅನೇಕ ದುರ್ಘಟನೆಗಳಿಗೆ ಒಂದು ಪರಿಹಾರ ಸಿಕ್ತು. ಮತ್ತು ಯಾವ ಸ್ತ್ರೀಯನ್ನು ಕೂಡ ರಾವಣ ಬಲಾತ್ಕಾರ ಮಾಡುವಂತೆ ಇಲ್ಲ, ಒಪ್ಪಿಸಬೇಕು ಹೊರತು ಬಲಾತ್ಕಾರ ಮಾಡುವಂತೆ ಇಲ್ಲ ಅಂತ ಒಂದು ಸಂದರ್ಭ ಬಂತು. ನಮಗೆ ಅದೊಂದು ದೃಷ್ಟಾಂತ ನೆನಪಾಗ್ತದೆ. ಒಬ್ಬ ಜ್ಯೋತಿಷಿಗೆ ಮಗ ಹುಡ್ತಾನೆ, ರಾಜನ ಆಸ್ಥಾನ ಜ್ಯೋತಿಷಿಗೆ ಒಬ್ಬ ಮಗ ಹುಡ್ತಾನೆ. ಜಾತಕ ಮಾಡಿ ನೋಡಿದಾಗ ಕಳ್ಳನಾಗುವ ಯೋಗ ಇದೆ ಅವನಿಗೆ. ಕಳ್ಳತನ ಬಿಟ್ಟು ಬೇರೆ ಏನೂ ಬರೋದೇ ಇಲ್ಲ, ಕಳ್ಳತನ ಮಾತ್ರ ಕರೀದೇ ಬರ್ತದೆ ಅವನಿಗೆ. ಅದು ಕಾಣಿಸ್ತು ಅವನಿಗೆ. ಪರಿಹಾರ ಏನೂ ಕಾಣಲಿಲ್ಲ ಜಾತಕದಲ್ಲಿ. ದುಃಖ ಆಯಿತು ತುಂಬ. ಆದರೆ ಆ ಜ್ಯೋತಿಷಿ ಪರಿಹಾರವನ್ನು ಹೇಗೆ ಕಂಡುಕೊಡ್ತಾನೆ ಅಂದರೆ, ಆ ಮಗನಿಗೆ ಬೇರೆ ವಿದ್ಯಾಭ್ಯಾಸ ಏನೂ ಇಲ್ಲ, ಬರೇ ನರಕಗಳ ವರ್ಣನೆ, ಕರ್ಮಫಲ. ಯಾವ ವಸ್ತುವನ್ನು ಕಳ್ಳತನ ಮಾಡಿದರೆ ಯಾವ ನರಕ, ಅಥವಾ ಯಾವ ವಸ್ತುವನ್ನು ಕಳ್ಳತನ ಮಾಡಿದರೆ ಯಾವ ದುಃಖ ಮುಂದೆ ಬರಲಿಕ್ಕಿದೆ ಎಂಬುದನ್ನು ಪರಿಪರಿಯಾಗಿ ಪ್ರತಿನಿತ್ಯವೂ ವಿವರಿಸಿ ಮಗನಿಗೆ. ಒಂದು ದಿನ ಆ ತಂದೆ ವಯಸ್ಸಾಗಿ ಹೊರಟು ಹೋದ. ತಂದೆಯ ಸಂಪತ್ತು ಖರ್ಚಾಗುವವರಿಗೆ ಮಗನ ಉದರಂಭರಣ ಹಾಗೆ ಸಾಗ್ತಾ ಇತ್ತು. ಬೇರೆ ವೃತ್ತಿ ಗೊತ್ತಿಲ್ಲ ಆ ಮಗನಿಗೆ. ಕೊನೆಗೆ ಒಂದು ದಿನ ಅದು ಪೂರ್ತಿ ತಂದೆಯ ಕೂಡಿಟ್ಟ ಕೂಳು ಪೂರ್ತಿ ಕರಗಿದ ಮೇಲೆ ಮುಂದೇನು ಮಾಡಬೇಕು, ಯಾವುದನ್ನು ಕಲ್ತಿಲ್ಲ, ಕಲಿದೆ ಬಂದಿದ್ದು ಇದು ಒಂದೇ. ರಾತ್ರಿ ಎದ್ದು ಕಳ್ತನಕ್ಕೆ ಹೊರಟ. ಕನ್ನ ಹಾಕಿದ್ದು ರಾಜನ ಭಂಡಾರಕ್ಕೆ. ಆದರೆ ಒಳಗೆ ಹೋಗಿ ಯಾವ ಬೆಲೆ ಬಾಳುವ ವಸ್ತು ಕೈ ಹಾಕಿದರೂ ತಂದೆ ವಾಕ್ಯ ನೆನಪಾಗ್ತಾ ಇತ್ತಂತೆ. ಇದನ್ನು ಕೊದ್ದರೆ ಆ ನರಕ, ಈ ವಸ್ತುವನ್ನು ಕೊದ್ದರೆ ಆ ದುಃಖ ಎಂದು ತಂದೆ ಹೇಳಿದ್ದು ಪ್ರತಿಯೊಂದಕ್ಕೂ ತಂದೆ ಹೇಳಿದ್ದಾನೆ. ಒಂದೇ ಒಂದು ಸಂಗತಿಯನ್ನು ಬಿಡದೆ ಪ್ರತಿಯೊಂದಕ್ಕೂ ತಂದೆ ಆ ರೀತಿ ನಿರೂಪಣೆ ಮಾಡಿಟ್ಟಿದ್ದು ತಲೆಯಲ್ಲಿ ಕೂತಿತ್ತು. ಹಾಗಾಗಿ ಪ್ರತಿ ವಸ್ತುವನ್ನು ಕೈಗೆತ್ತಿಕೊಳ್ತಾನೆ. ರಾಜನ ಕೋಶಾಗಾರದಲ್ಲಿ ತಂದೆಯ ಮಾತು ನೆನಪಾಗಿ ಕೆಳಗಿಡ್ತಾನೆ. ಕೊನೆಗೆ ಯಾವುದೊಂದು ಅಂಥದ್ದೊಂದು ವಸ್ತು ಸಿಗಲೇ ಇಲ್ಲ. ತಂದೆ ನರಕ ಇಲ್ಲ ಅಥವಾ ಪಾಪ ಇಲ್ಲ ಅಂತ ಹೇಳಿದಂಥ ಒಂದು ವಸ್ತು ಕೂಡ ಸಿಗದೇ ಇದ್ದಾಗ ಹಾಗೆ ನಿರಾಶನಾಗಿ ಮರಳ್ತಾನೆ. ಮರಳುವಾಗ ಒಂದು ಬೂದಿ ರಾಶಿ ಇತ್ತಂತೆ. ಆ ಬೂದಿ ರಾಶಿಯನ್ನು ಚೀಲ ತುಂಬಿಕೊಳ್ತಾನೆ. ಕಳ್ಳ ಅಲ್ವಾ, ಯಾರು ಕದಿಲೇಬೇಕು ಅವನು. ತನ್ನ ಚೀಲಕ್ಕೆ ಬೂದಿ ರಾಶಿಯನ್ನು ತುಂಬಿಕೊಳ್ತಾನೆ. ಅಪ್ಪನ ಯಾವ ವಾಕ್ಯವೂ ನೆನಪಾಗಲಿಲ್ಲ. ಯಾಕೆಂದರೆ ಇವನ ಅಪ್ಪನಿಗೆ ಮಗ ಒಂದು ದಿನ ಬೂದಿ ಕದಿಯಬಹುದು ಅನ್ನೋ ನಿರೀಕ್ಷೆ ಇಲ್ಲ. ಹಾಗಾಗಿ ಬೂದಿ ಕದ್ದಿದ್ದಕ್ಕೆ ಯಾವ ನರಕವನ್ನು ತಂದೆ ಹೇಳಿಲ್ಲ, ಯಾವ ದುಃಖವನ್ನು, ಯಾವ ದುಷ್ಫಲವನ್ನು ಹೇಳಿಲ್ಲ. ಇದಾದರೆ ಇದು ಅಂಥೇಳಿ ಆ ಬೂದಿ ತಗೊಂಡು ಹೊರಟನಂತೆ. ಚೀಲ ರಂಧ್ರ ಆಗಿತ್ತು, ಹಾಗಾಗಿ ಬೂದಿ ಸುರಿತಾ ಹೋಯಿತು. ಬೆಳಗ್ಗೆ ಎದ್ದು ಅರಮನೆಯಲ್ಲಿ ಕೋಲಾಹಲ, ಕನ್ನ ಇಡಲಾಗಿದೆ, ಭಂಡಾರಕ್ಕೆ ಕನ್ನ ಇಡಲಾಗಿದೆ ಅಂತ. ಎಲ್ಲ ಚೆಲ್ಲಾಪಿಲ್ಲಿ ಅಂತ. ಆಮೇಲೆ ಏನೇನು ಹೋಗಿದೆ ನೋಡಿ ಅಂತಾಯಿತು. ಎಲ್ಲ ಇನ್ವೆಂಟ್ರಿ ತೆಗೆದಾಗ ಮತ್ತೆ ಯಾವುದೊಂದು ಹೋಗಿಲ್ಲ, ಒಂದೇ ಒಂದು ವಸ್ತು ಕಳ್ತನಾಗಿಲ್ಲ. ಆದರೆ ಪ್ರತಿ ವಸ್ತುವು ಸ್ಥಾನಪಲ್ಲಟಾಗಿದೆ. ಅಂದರೆ ಪ್ರತಿ ವಸ್ತುವಿಗೂ ಕೈ ಹಾಕಿದ್ದಾರೆ, ಪ್ರತಿ ವಸ್ತುವನ್ನು ಜಾಗ ಬಿಡಿಸಿದ್ದಾರೆ, ಎತ್ತಿದ್ದಾರೆ. ಒಂದೇ ಒಂದು ವಸ್ತು ತಗೊಂಡೋಗಿಲ್ಲ ಅಂತ. ಯಾವ ಕಳ್ಳ ಇರ್ಬೋದು? ಹಿಂದೆ ಹುಟ್ಟದ, ಮುಂದೆಯೂ ಹುಟ್ಟದಾರದ ಇಂಥ ಒಂದು ಅಪರೂಪದ ತಳಿ ಕಳ್ಳರಲ್ಲಿ ಕೂಡ ಯಾರಿರ್ಬೋದಪ್ಪ ಎಂಬುದಾಗಿ ದೊಡ್ಡ ಜಿಜ್ಞಾಸೆ. ಕೊನೆಗೆ ಸುಳಿವು ಸಿಕ್ತು. ಬೂದಿ ಹೊರಟಿದೆ, ಬೂದಿ ದಾರಿ, ಭಸ್ಮಪಥ. ಆ ಭಸ್ಮಪಥವನ್ನು, ಬೂದಿ ದಾರಿಯನ್ನು ಅನುಸರಿಸ್ಕೊಂಡು ಹೋಗಿ ತಲುಪಿದ್ದೆಲ್ಲಿಗೆ ಅಂದರೆ ಆಸ್ಥಾನ ಜ್ಯೋತಿಷಿಗಳ ಮನೆಗೆ. ರಾಜನ ಆಸ್ಥಾನ ಜ್ಯೋತಿಷಿಗಳ ಮನೆಗೆ ಹೋಗಿ ತಲುಪಿದೆ ಆ ಬೂದಿಯ ದಾರಿಯದು. ಸರಿ, ಈ ಕಳ್ಳ ಬಂಧನ ಆಯಿತು. ದ್ವರೆ ಕೇಳಿದ್ದು ಒಂದೇ ಪ್ರಶ್ನೆ ಏನು ಕಳ್ಳನಲ್ಲಿ, ನೀನು ತಗೊಂಡೋಗಲಿಲ್ಲ ಯಾಕೆ ಅಂತ. ಯಾಕೆ ಕನ್ನ ಹಾಕಿದೆ ಅಲ್ಲ, ಯಾಕೆ ಮುಟ್ಟಿದೆ ಅಲ್ಲ, ಅದೆಲ್ಲ ಕಳ್ಳರು ಮಾಡುವಂಥದ್ದು. ಆದರೆ ಮುಟ್ಟಿದವನು, ಕೈ ಹಾಕಿದವನು ತಗೊಂಡೋಗಿಲ್ಲ ಯಾಕೆ ಅಂತ. ಅದಕ್ಕೆ ಆ ಕಳ್ಳ ಹೇಳಿದಂತೆ, ಏನು ಮಾಡೋದು, ನಮ್ಮ ಅಪ್ಪನ ಕರ್ಮ ಅಂತ. ಅಪ್ಪನ ಕರ್ಮ ಅಂತ ಅನ್ಬೇಡಿ, ಅಪ್ಪನ ಶುಭ ಕರ್ಮ ಇದು ಅಂತ. ಅಪ್ಪ ಮಾಡಿದ ಒಳ್ಳೆ ಕೆಲಸ ಅಂತ. ಹಾಗಾಗಿ ನಾನು ಯಾವ ವಸ್ತುವಿಗೆ ಕೈ ಹಾಕಿದರೂ ಅಪ್ಪ ಚಿಕ್ಕಂದಿನಲ್ಲಿ ಕೊಟ್ಟ ತರಬೇತಿ ಇದು ಇಂಥ ಒಂದು ದುಷ್ಫಲ ಇದೆ ಅದಕ್ಕೆ ಅಂತ. ಹಾಗಾಗಿ ಕೆಳಗಿಟ್ಟೆ. ಬೂದಿಗೆ ಯಾವುದನ್ನು ಹೇಳಿಲ್ಲ, ತಗೊಂಡೋಗಿದ್ದೇನೆ ಬೂದಿಯನ್ನು ಅಂತ. ರಾಜ ಹೇಳಿದಂತೆ, ಇವನಿಗೆ ಯಾವ ಶಿಕ್ಷೆಯೂ ಇಲ್ಲ, ಇವನು ಇರುವಲ್ಲಿವರೆಗೆ ಊಟ ತಿಂಡಿ ಬಟ್ಟೆ ಕೊಡೋ ವ್ಯವಸ್ಥೆ ಮಾಡಿಬಿಡಿ ಅಂತ. ಬದುಕಿ ಇರುವಲ್ಲಿವರೆಗೂ. ಆಸ್ಥಾನ ಜ್ಯೋತಿಷಿಗಳ ಮಗ, ಅಪ್ಪನಿಂದ ತುಂಬ ದೊಡ್ಡ ಸೇವೆ ಆಗಿದೆ. ಮಾತ್ರವಲ್ಲ, ಇನ್ನೊಂದು ಸಾಯೋ ಮೊದಲು ಅಪ್ಪ ಎಷ್ಟು ದೊಡ್ಡ ಸೇವೆ ಮಾಡಿ ಹೋಗಿದ್ದಾರೆ ಅಂದರೆ, ಆ ಕೆಲಸ ಏನು ಮಾಡದೇ ಇದ್ದಿದ್ರೆ ಒಂದು ವೇಳೆ ಏನೇನು ಕಳ್ತನ ಆಗ್ತಾ ಇತ್ತು. ಯಾಕೆಂದರೆ ಅಂಥ ನಿಷ್ಣಾತ ಕಳ್ಳ ಅವನು. ಕಿರೀಟವೇ ಹೋಗ್ತಿತ್ತು.
ನಿನ್ನೆ ರಾತ್ರಿ ಅಂತ. ಹಾಗಾಗಿ ಅವರ ಒಂದು ಉಪಕಾರ ಸ್ಮರಣೆ, ಅವ್ರು ಮಾಡಿದ ಸೇವೆ ದೊಡ್ಡದು. ಮತ್ತು ಇವನು ತಂಪಾಗಿರೋದು ಒಳ್ಳೆಯದು, ಇವನಿಗೆ ಬೇರೆ ಯೋಚನೆ ಬರದೇ ಇರೋದು ಒಳ್ಳೆಯದು. ಹಾಗಾಗಿ ಕೊನೆಯವರೆಗೂ ಅನ್ನ ವಸ್ತ್ರ ಇದನ್ನು ಕೊಟ್ಬಿಡಿ, ಅವನಿಗೆ ಬಿಟ್ಬಿಡಿ ಅಂತ ದೊರೆ ಹೇಳಿದ್ರಂತೆ. ಅಂದರೆ ನರಕ ಭೀತಿ ಅಥವಾ ಪರಿಣಾಮದ ಭೀತಿ. ಪರಿಣಾಮದ ಭೀತಿ ಹೇಗೆ ನಮ್ಮನ್ನು ಪಾಪ ಮಾಡುವುದರಿಂದ ಹಿಂದಕ್ಕೆ ಎಳೀತದೆ ಅಂತ. ನಮ್ಮಲ್ಲಿ ಇವತ್ತಿನ ಇಷ್ಟಾರು ಕೋರ್ಟ್ಗಳು, ಪೊಲೀಸ್ ಸ್ಟೇಷನ್ಗಳು ಅಥವಾ ಪೊಲೀಸರು ಇವರು ಯಾರೂ ಮಾಡದೇ ಇರೋ ಕಾರ್ಯವನ್ನು ಧರ್ಮ ಅನ್ನೋ ಒಂದು ಪದ ಮಾಡ್ತಾ ಇತ್ತು. ಹಿರಿಯರು ಕೊಟ್ಟ ಸಂಸ್ಕಾರ, ಆ ನರಕ ಭೀತಿ, ಇಂಥದ್ದು ಮಾಡಿದ್ರೆ ಇಂಥದ್ದು ಆಗ್ತದೆ ಅನ್ನೋ ಭಯ ಇತ್ತಲ್ಲ, ಅದು ಮಾಡುವ ಕೆಲಸವನ್ನು ಇವತ್ತಿನ ಇಡೀ ಒಂದು ರಾಜ್ಯ ವ್ಯವಸ್ಥೆ ಮಾಡ್ತಾ ಇಲ್ಲ ಅಂತ. ಹಾಗಾಗಿ ರಾವಣನು ಅವನ ಪಾಪ ಪರಂಪರೆ ನಿಂತಿದ್ದು ಯಾಕೆ ಅಂದರೆ, ಎಷ್ಟು ಹೆಣ್ಮಕ್ಳಿಗೆ ಅನ್ಯಾಯ ಮಾಡಿದಾನೆ ಅವನು. ಅದು ಒಂದು ಕಡೆ ನಿಂತ್ಕೊಳ್ತು ಯಾಕೆ ಅಂದರೆ, ಈ ಶಾಪ ಭೀತಿ, ಪಾಪ ಭೀತಿ, ಫಲಭೀತಿ ಬಂತಲ್ಲ, ತಲೆ ಒಡೆದೋಗ್ತದೆ ಅಂತ, ಅದು ನಿಂತ್ಕೊಂಡಿದೆ ಅದು ಅಂತ. ಇಷ್ಟು ಹೇಳಿದ ರಾವಣ ಬಳಿಕ ಒಂದಷ್ಟು ಬಡಾಯಿ ಕೊಚ್ಕೊಳ್ತಾನೆ. ಅದೇನು ಅಂದರೆ, ಯಾರು ರಾವಣನೆಂದರೆ, ಸಮುದ್ರದಂತೆ ನನ್ನ ವೇಗ, ಚಂಡಮಾರುತದಂತೆ ನನ್ನ ಗತಿ, ಗೊತ್ತಿಲ್ಲ ರಾಮನಿಗೆ, ಹಾಗಾಗಿ ಬರ್ತಾ ಇದ್ದಾನೆ ನನ್ನ ಕಡೆಗೆ. ಮಲಗಿದ್ದ ಸಿಂಹವನ್ನು ಎಚ್ಚರಿಸ್ತಾ ಇದ್ದಾನೆ ರಾಮ. ಗಿರಿ ಗುಹೆಯ ಅಂತರಾಳದಲ್ಲಿ ನಿಶ್ಚಿಂತವಾಗಿ ಮಲಗಿದ ಸಿಂಹವನ್ನು ಬೆಳೆದು ಎಬ್ಬಿಸ್ತಾ ಇದ್ದಾನೆ. ಕ್ರುದ್ಧವಾದ ಮೃತ್ಯುವಿಗೆ ಆಹ್ವಾನ ಕೊಡ್ತಾ ಇದ್ದಾನೆ ರಾಮ. ನನ್ನ ಬಾಣಗಳ ಪರಿಚಯ ಇಲ್ಲ, ನನ್ನ ಖಡ್ಗದ ಪರಿಚಯ ಇಲ್ಲ, ಹಾಗಾಗಿ ಯುದ್ಧದಲ್ಲಿ ನನ್ನ ಕೆಣಕುವ ಚಪಲ ರಾಮನಿಗೆ ಎಂಬುದಾಗಿ ಸ್ವರ ಜೋರಾಯಿತು. ಅವನ ಜನಗಳು ಕೂತಿದ್ದಾರೆ, ಅವನದೇ ಸಭೆ ಇದೆ, ಒಂದು ಭಾಷಣ ಮಾಡಲೇಬೇಕಲ್ಲ ಕೊನೆಯಲ್ಲಿ ಅಂತ. ಉಳಿದವ್ರ ಧೈರ್ಯ ಹುಡುಗಬಾರ್ದಲ್ಲ ಅಂತ. ಹಾಗಾಗಿ ಒಂದಿಷ್ಟು ಬಡಾಯಿ ಕೊಚ್ಕೊಡ್ತಾ ಇದ್ದಾಗ ಮತ್ತೆ ವಿಭೀಷಣ ಎದ್ದು ನಿಂತ ಅಂತ. ವಿಭೀಷಣನ ಬಗ್ಗೆ ಒಂದು ಮಾತನ್ನು ಹೇಳಿ ಮುಂದುವರಿಬೇಕು ಅಂತ ಅನಿಸ್ತಾ ಇದೆ ನಮಗೆ. ಈ ಸಂಘದಿಂದ ಕೆಡುವುದು ಎಂಬ ಮಾತು ವಿಭೀಷಣನಿಗೆ ಅನ್ವಯ ಆಗೋದಿಲ್ಲ. ಸಹವಾಸ ದೋಷ, ಸಂಘದಿಂದ ಹಾಳಾಗೋದು, ಅವನಿಗಿರೋ ಸಂಘವಾದರೆ ಅಂಥದ್ದು ಪಾಪ ವಿಭೀಷಣನಿಗೆ. ಸುತ್ತಮುತ್ತ ಆ ಹಾಳು ರಾಕ್ಷಸರು, ಅವರ ಅಕಾರ್ಯಗಳು, ಇದು ತುಂಬಿದ ಸಭೆಯಲ್ಲಿ ಎಂಥ ಮಾತುಗಳು ಬಂದು ನೋಡಿ, ಸಭಾಯೋಗ್ಯವಲ್ಲದೆ ಇರ್ತಕ್ಕಂಥ ಮಾತುಗಳು ಅಂತ. ಕೆಟ್ಟ ಯೋಚನೆ, ಕೆಟ್ಟ ಕೆಲಸ, ಇವುಗಳ ಮಧ್ಯೆ ಇದ್ದರೂ ಕೂಡ ಒಂದೇ ಒಂದು ದಿನವೂ ವಿಭೀಷಣನ ಮನಸ್ಸು ಧರ್ಮದಿಂದ ವಿಚಲಿತವಾಗಲಿಲ್ಲ. ಯಾಕೆಂದರೆ ಅವನು ಕೇಳಿದ ವರ ಅದು. ರಾವಣ ಅಮರತ್ವವನ್ನು ಕೇಳಿದ, ಕುಂಭಕರ್ಣ ನಿದ್ದೆಯನ್ನು ಕೇಳಿದ. ವಿಭೀಷಣ ಕೇಳಿದ್ದು, ನನ್ನ ಮನಸ್ಸು ಧರ್ಮದಿಂದ ಅತ್ತ ಇತ್ತ ಚಲಿಸದೇ ಇರಲಿ, ಅತ್ಯಾಪತ್ತಿನಲ್ಲಿಯೂ ಮಹಾಸಂಕಟದಲ್ಲಿ ಕೂಡ ನನ್ನ ಮನಸ್ಸು ಧರ್ಮವನ್ನು ಬಿಟ್ಟು ಹೋಗಬಾರ್ದು, ಈ ವರವನ್ನು ಕೊಡು ಎಂದಾಗ ಬ್ರಹ್ಮ ಹೇಳಿದಂತೆ ನಿನಗೆ ಅಮರತ್ವ. ಯಾಕೆಂದರೆ ಯಾರ ಮನಸ್ಸು ಧರ್ಮವನ್ನು ಬಿಟ್ಟು ಅತ್ತ ಇತ್ತು ಹೋಗೋದಿಲ್ವೋ ಅವನಿಗೆ ಅಮರತ್ವ ಶತಸಿದ್ಧ ಅಂತ. ಧರ್ಮವಿದ್ದಲ್ಲಿ ಅಮೃತತ್ವ ಇದ್ದೇ ಇದೆ, ಅವಿನಾಶಿತ್ವ ಇದ್ದೇ ಇದೆ, ಧರ್ಮಕ್ಕೆ ಸಾವಿಲ್ಲ ಅಂತ. ಅಂಥ ವಿಭೀಷಣ ಮತ್ತೆ ಎದ್ದು ನಿಂತಿದ್ದಾನೆ. ಅವನ ವ್ಯಕ್ತಿತ್ವ ಅದ್ಭುತವಾಗಿರ್ತಕ್ಕಂಥದ್ದು. ರಾವಣ ಸತ್ತ ಬಳಿಕ ಅವನ ಶವದ ಮೇಲೆ ಮಂಡೋದರಿಗೆ ಓಡಾಡ್ತಾಳೆ. ಆ ಸಮಯದಲ್ಲಿ ಮಧ್ಯೆ ಒಂದು ಮಾತು ವಿಭೀಷಣನ ಬಗ್ಗೆ ಬರ್ತದೆ ಮಂಡೋದರಿಯ ಬಾಯಿಂದ. ಸತ್ಯವಾಕ್ ಸ ಮಹಾಬಾಹು ದೇವರೋಮೆ ಯದಬ್ರವೀತ್, ಸತ್ಯವಾಕ್ ಸ ಮಹಾಬಾಹು ದೇವರೋಮೆ ಯದಬ್ರವೀತ್ ಸ್ವಯಂ ರಾಕ್ಷಸ ಮುಖ್ಯಾನ ವಿನಾಶ ಸಮುಪಸ್ಥಿತ. ಸೀತೆಯನ್ನು ನೀನು, ಮಂಡೋದರಿ ರಾವಣನಿಗೆ ಹೇಳೋದು, ರಾವಣನ ಶವಕ್ಕೆ ಹೇಳೋದು, ಸೀತೆಯನ್ನು ನೀನು ಅಪಹರಿಸಿ ತಂದು ಅಶೋಕವನದಲ್ಲಿ ಇರಿಸಿದಾಗ, ಲಂಕೆಯಲ್ಲಿ ಇರಿಸಿದಾಗ ನನ್ನ ಮೈದುನ ವಿಭೀಷಣ ದೀರ್ಘವಾದ ಬಿಸಿ ಬಿಸಿಯಾದ ನಿಟ್ಟುಸಿರಿಟ್ಟು ಆಡಿದ ಮಾತು. ಸತ್ಯವಾಗ್, ಸುಳ್ಳು ಆಡೋದಿಲ್ಲ ಅವನು ಆಡಿದ್ದು ಸುಳ್ಳು ಆಗೋದಿಲ್ಲ, ಸುಳ್ಳು ಆಡೋದಿಲ್ಲ. ಅದರ ಫಲವಾಗಿ, ಆ ಸತ್ಯ ಸಿದ್ಧಿಯ ಪರಿಣಾಮವಾಗಿ, ಸತ್ಯವನ್ನೇ ಆಡಿದ್ರ ಪರಿಣಾಮವಾಗಿ ಆಡಿದ್ದು ಸುಳ್ಳಾಗೋದಿಲ್ಲ ಅಂಥ ನಮ್ಮ ಮೈದುನ ವಿಭೀಷಣ ಅಂದು ಹೇಳಿದ ಮಾತು ಇಡೀ ರಾಕ್ಷಸ ಕುಲದ ನಾಶವಾಗಲಿಕ್ಕಿದೆ ಈ ಒಂದು ಅಕಾರ್ಯದ ಪರಿಣಾಮವಾಗಿ, ಅದು ಸತ್ಯವಾಗಿ ಹೋಯಿತು ಎಂಬುದಾಗಿ ಮಂಡೋದರಿ ವಿಲಾಪ ಮಾಡ್ತಾಳೆ. ಅಂದರೆ ವಿಭೀಷಣ ರಾಮನ ಜೊತೆಯಲ್ಲಿದ್ದುಕೊಂಡು ಲಂಕೆಯ ಗುಟ್ಟೆಲ್ಲವನ್ನೂ ಹೇಳಿ ತತ್ಫಲವಾಗಿ ಇಷ್ಟೆಲ್ಲ ಆಗಿದೆ. ಅದಾದ ಬಳಿಕವೂ ಕೂಡ ರಾವಣನ ಪಟ್ಟದ ರಾಣಿಗೆ ವಿಭೀಷಣನ ಬಗ್ಗೆ ಈಗಲೂ ಪೂಜ್ಯ ಭಾವ ಇದೆ.
ಈಗಲೂ ಆದರ ಇದೆ. ಈಗಲೂ ಅವಳು ಹೇಳೋದು ಸತ್ಯವಾಕ್ ಸಮೇ ದೇವರಹ, ಸತ್ಯವಾಕ್ಯನಾದ ನನ್ನ ಮೈದುನ ಅನ್ನುವಾಗ ಅವಳ ಮಾತಲ್ಲಿ ಗೌರವ, ಆದರ, ಸದ್ಭಾವ ತುಂಬಿ ತುಳುಕೋದನ್ನು ನೋಡಿದರೆ ಅವನು ಹೇಗೆ ಬದುಕಿದ್ದ ಅಂತ ಅರ್ಥ ಆಗಬೇಕು ನಮಗೆ ಅಂತ. ವಿಭೀಷಣ ಅಂತ ಎಂಥವನು ಅವನು ಅಂತ. ರಾವಣನ ತಪ್ಪನ್ನು ಅವನು ಮುಖಕ್ಕೆ ಹೇಳಿದ್ರು ಕೂಡ, ಕಣ್ಣಿಗೆ ಕೈ ಹಾಕಿ ಹೇಳೋದು ಅಂತ ಹೇಳ್ತಾರಲ್ಲ, ಹಾಗೆ ಹೇಳಿದ್ರು ಕೂಡ ರಾವಣನಿಗೆ ಅವನ ಮೇಲೆ ಬೇರೆಯವ್ರ ಜೊತೆ ಹೇಗೆ ವರ್ತನೆ ಮಾಡ್ತಾ ಇದ್ನೋ ಹಾಗೆ ವರ್ತನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ವಂತೆ. ಏನೋ ಒಂದು ಅಳುಕು ರಾವಣನಿಗೂ ವಿಭೀಷಣನನ್ನು ಕಂಡಾಗ ಅಂತ. ಯಾಕೆಂದರೆ ಅವನು ಸರಿಯಾಗಿದ್ದಾನೆ. ಯಾರು ಸರಿಯಾಗಿರ್ತಾರೋ, ಯಾರು ಧರ್ಮ ಮಾರ್ಗದಲ್ಲಿರ್ತಾರೋ, ಸತ್ಯದ ಮಾರ್ಗದಲ್ಲಿರ್ತಾರೋ ಅಂಥವ್ರನ್ನ ಕಂಡ್ರೆ ತಪ್ಪು ದಾರಿಯಲ್ಲಿರೋರಿಗೆ ಒಂಥರ ಅಳುಕು, ಒಂಥರ ಭಯ ಅದು ಇದ್ದಿತ್ತೇ ಅದು ಅಂತ. ಶಕ್ತಿ ಇರ್ಬೋದು, ಸಂಪತ್ತಿರ್ಬೋದು, ಅಧಿಕಾರ ಎಲ್ಲ ಇರ್ಬೋದು, ಆದರೆ ಸತ್ಯ ಇದೆ ಅಲ್ಲಿ. ಅವನು ಹೇಳ್ತಾ ಇರೋದು ಸರಿ, ಅವನ ದಾರಿ ಸರಿ ಅಂತ ಆದಾಗ ಏನೋ ಅಳುಕು ಬಾಧಿಸ್ತದೆ ನೋಡಿ. ಹೀಗೆ ರಾವಣನಿಗಾಗಿದ್ದು. ಅಲ್ಲದಿದ್ದರೆ ಹಿಂದಿನ ದಿನದ ಆ ಸಭೆಯಲ್ಲಿ, ತುಂಬಿದ ಸಭೆಯಲ್ಲಿ ವಿಭೀಷಣ ಖಂಡನೆ ಮಾಡಿದ್ದಾನೆ ರಾವಣನನ್ನು. ಒಂದು ಮಾತಾಡಲಿಲ್ಲ ರಾವಣ, ಒಂದು ಶಬ್ದ ಬರಲಿಲ್ಲ ಅವನ ಬಾಯಿಂದ. ಅಣ್ಣ ಆ ತಮ್ಮನ ಎದುರಿಗೆ ನಿಂತು ಅಣ್ಣನಿಗೆ ಕಣ್ಣಲ್ಲಿ ಕಣ್ಣಿಟ್ಟು ಗಟ್ಟಿಯಾಗಿ ಮಾತನಾಡೋ ಶಕ್ತಿ ಇರಲಿಲ್ಲ ಅಂತ. ವಿಭೀಷಣನ ಮುಖಕ್ಕೆ ಮುಖ ಕೊಟ್ಟು, ಕಣ್ಣಿಗೆ ಕಣ್ಣು ಕೊಟ್ಟು ಗದರುವ ಗಟ್ಟಿ ಮಾತಾಡೋ ಶಕ್ತಿ ರಾವಣನಿಗಿರಲಿಲ್ಲ ಅಂತ. ಅದು ಸರಿದಾರಿಯ ಶಕ್ತಿ. ವಿಭೀಷಣ ಕೇಳ್ತಾ ಇದ್ದ ಇಷ್ಟೊತ್ತು. ನಿಶಾಚರೇಂದ್ರಸ್ಯ ನಿಶಮ್ಯ ವಾಕ್ಯಂ, ರಾವಣನ ಅಸಂಬದ್ಧ ಪ್ರಲಾಪ ಮತ್ತು ಈ ಕುಂಭಕರ್ಣನ ಗರ್ಜನೆಗಳು, ಅಸಂಬದ್ಧವಾದ ಗರ್ಜನೆಗಳು, ಇದೆಲ್ಲವನ್ನು ಕೇಳಿದ ವಿಭೀಷಣ ಕೊಟ್ಟ ಕೊನೆಯಲ್ಲಿ ಹಿತಂ ಅರ್ಥಯುಕ್ತಂ, ಹಿತವಾದ ಅರ್ಥಪೂರ್ಣವಾದ ಈ ಮಾತುಗಳನ್ನು ರಾವಣನನ್ನು ಉದ್ದೇಶಿಸಿ ಮತ್ತು ಸಭೆಯನ್ನು ಉದ್ದೇಶಿಸಿ ಹೇಳ್ತಾನೆ. ತುಂಬ ಇದೆ ಅವನ ಮಾತುಗಳು, ವಿಸ್ತಾರ. ಕೆಲವನ್ನು ಉಲ್ಲೇಖ ಮಾಡೋದಾದರೆ, ಅಣ್ಣ ನೀನು ಯಾರನ್ನು ಸೀತೆ ಅಂತ ಭಾವಿಸಿದೆಯೋ ಅದು ಸೀತೆ ಅಲ್ಲ, ಅದು ಮಹಾಸರ್ಪ. ಆಕೆ ಪಂಚಾಂಗುಲಿಗಳು, ಪಂಚಶಿರ, ಸರ್ಪದ 5 ಹೆಡೆಗಳು ಅಂತ. ಸೀತಾ ಮಹಾಹಿ ಅಂತ. ಆಕೆ ನಕ್ಕರೆ ಅದು ಆ ಸರ್ಪದ ಒಂದು ತೀಕ್ಷ್ಣವಾಗಿರ್ತಕ್ಕಂಥ ಹಲ್ಲು ಎಂಬುದಾಗಿ ತಿಳಿಬೇಕು ನೀನು ಅಂತ. ಚಿಂತಾ ವಿಷಃ, ನೀನು ಹೇಳಿದೆಯಲ್ಲ ಹೀಗೆಲ್ಲ ಆಯಿತು ಹಾಗೆಲ್ಲ ಆಯಿತು ನನಗೆ ಅಂತ, ಅದು ವಿಷ. ಅದು ಹೌದು. ಸೀತೆ ರಾಮನ ಪಾಲಿಗೆ ಅಮೃತ, ರಾಮನ ಅಮೃತ ಅದು. ಆ ದೃಷ್ಟಿಯಿಂದ, ರಾಮ ನೋಡಬೇಕಾದ ದೃಷ್ಟಿಯಿಂದ ಯಾರಾದ್ರು ಬೇರೆಯವ್ರು ನೋಡೋದಾದರೆ ಅವರೆಲ್ಲರ ಪಾಲಿಗೆ ಆಕೆ ವಿಷಯವೇ ಹೋದು. ಅದೇ ಬೇರೆ ಭಾವಗಳಿದೆ, ಬೇರೆ ಸಂಬಂಧಗಳಿದೆ. ಈಗ ರಾವಣನಿಗೆ ಸೀತೆಯ ಮೇಲೆ ತಾಯಿ ಅಂತ ಮೋಹ ಬಂದಿದ್ರೆ ಇಬ್ಬರು ಸೇರಿ ಆಶೀರ್ವಾದ ಮಾಡ್ತಾಯಿದ್ರು, ಇಬ್ಬರು ಒಟ್ಟಿಗೆ ಬರ್ತಾಯಿದ್ರು ಲಂಕೆಗೆ. ಹೇಗಿರ್ತಿತ್ತು ನೋಡಿ, ಪಾದಪೂಜೆ ಮಾಡ್ಬೋದಾಗಿತ್ತು ಸೀತಾರಾಮರದ್ದು ಅಂತ. ಅದೆಲ್ಲ ಇದು ಅಂತ. ಹಾಗಾಗಿ ಆ ಭಾವದಿಂದ ಬಂದಾಗ ಅನ್ನವೂ ವಿಷಯವಾಗ್ಬೋದು ಅಲ್ವಾ. ಅನ್ನವನ್ನಾದರೂ ಬಳಸುವ ಹಾಗೆ ಬಳಸಬೇಕು. ಅನ್ನವನ್ನು ಬಾಯಿ ಹಾಕೊಳ್ಳೋದ್ರ ಬದಲು ಮೂಗಿ ಹಾಕ್ಕೊಂಡ್ರೆ ಏನಾಗ್ಬೋದು ಹೇಳಿ? ಉಸಿರುಗಟ್ಟಿ ಸಾಯ್ತಾನ. ಇದಾಗಿದ್ದು ಹಾಗೆ. ಹಾಗಾಗಿ ಸೀತೆ ಎಂಬುದು ಆ ಭಾಷೆಯಲ್ಲಿ ಹೇಳ್ತಾನೆ ಅವನು, ಅವನ ಮನಸ್ಸು ವಿಚಲಿತ ಆಗಲಿ ಅಂತ ಅನ್ನೋ ಕಾರಣಕ್ಕೆ ಆ ಭಾಷೆಯಲ್ಲಿ ಹೇಳ್ತಾನೆ. ನೀನು ನಾರಿ ಅಂತೀಯೇ, ನನ್ನ ಕಣ್ಣಿಗೆ ಹಾಕಿ ಕಾಣ್ತಾ ಇಲ್ಲ, ನನ್ನ ಕಣ್ಣಿಗೆ ಹಾಕಿ ಕುಂಡೇರಿನಿ ಅಂತ, ಶೇಷಾವತಾರಿಣಿ ಅಂತ. ಅಣ್ಣ ಪರ್ವತ ಗಾತ್ರದ ಮಹಾವಾನರರು, ಅವರಿಗೆ ಹಲ್ಲುಗಳೇ ಆಯುಧ ಮತ್ತು ಉಗುರುಗಳು ಅಂತ. ನಾವು ರಾಕ್ಷಸರಿಗೆ ಬೇರೆ ಆಯುಧಗಳು ಬೇಕು, ನಮಗೆ ಕವಚ ಬೇಕು, ಕತ್ತಿ ಬೇಕು. ಅವರಿಗೇನೂ ಬೇಡ, ಅವ್ರ ಕೈಯೇ ಆಯುಧ, ಅವರ ಕಾಲೇ ಆಯುಧ, ಹಲ್ಲೇ ಆಯುಧ ಅಂತ. ದಂಷ್ಟ್ರಾಯುಧಾಶ್ಚ ಇವ ನಖಾಯುಧಾಶ್ಚ, ಅವರ ಮೈಯ ಕಬ್ಬಿಣ, ಬೇರೆ ಕವಚ ಬೇಡ ಅವರಿಗೆ. ನಮ್ಮನ್ನು ಮೀರಿದವರು ಯುದ್ಧದಲ್ಲಿ ಅವರು ಯಾವ ಕಾರಣಕ್ಕೂ ಅಂತ. ಹಾಗಾಗಿ ಅಂಥ ಪರ್ವತ ಗಾತ್ರದ ಕಪಿಗಳು ಸಾಲು ಸಾಲಾಗಿ ಲಂಕೆಯನ್ನು ಮುತ್ತುವ ಮೊದಲು ಪ್ರದೀಯತಾಂ ದಾಶರಥಾಯ ಮೈಥಿಲಿ, ಸೀತೆಯನ್ನು ರಾಮನಿಗೆ ಒಪ್ಪಿಸುವ. ರಾಮನ ಬಾಣಗಳು ರಾಕ್ಷಸರ ಮುಖ್ಯರ ಶಿರಸ್ಸುಗಳನ್ನು ಒಂದೊಂದಾಗಿ ಅಪಹಾರ ಮಾಡುವ ಮೊದಲು ಸಿಡಿಲಿನ ತೇಜಸ್ಸಿನ, ವಾಯುವೇಗದ, ಚಂಡಮಾರುತದ ವೇಗದ ರಾಮನ ಬಾಣಗಳು ಲಂಕೆಯ ರಾಕ್ಷಸರ ಮುಖ್ಯರ ತಲೆಗಳನ್ನು ಒಂದೊಂದಾಗಿ ಉರುಳಿಸುವ ಮೊದಲು ಪ್ರದೀಯತಾಂ ದಾಶರಥಾಯ ಮೈಥಿಲಿ. ಅಣ್ಣ, ಒಂದು ಸತ್ಯವನ್ನು ಹೇಳ್ತೇನೆ, ನಾನು ಹೇಳಿದ್ದನ್ನು ಕೇಳದೆ ಆದರೆ ನಿನ್ನ ಅನುಭವಕ್ಕೆ ಬರ್ತದೆ ಈ ಮಾತು ಮುಂದಕ್ಕೆ.